ಮಾಡಿಕೊಂಡಿದ್ದಾರೆ. ಭಾಳ ಮೆಚ್ಚುವಂಥ ಕೆಲಸ. ಎಲ್ಲ ಸಮುದಾಯವನ್ನು ತಮ್ಮ ಒಂದು ಜಾತ್ಯತೀತ ಮನೋಭಾವದಿಂದ ಇವತ್ತು ಬೆಳೆದು ನಿಂತಿದ್ದಾರೆ. ಮತ್ತು ಉಳಿದವ್ರದ್ದು ಹೇಳೋ ಪ್ರಶ್ನೆ ಏನಿಲ್ಲ. ಮುಖ್ಯವಾಗಿ ಈ ಮೂರು ಜನರಲ್ಲಂತೂ ಇನ್ನುಳಿದವರು ಭೀಮಶಿ ಅವರಂತೆ ಅವರು ಬೆಳಗಾವಿಯಲ್ಲಿ ತಮ್ಮದೇ ಆದ ಉದ್ಯೋಗ ಮಾಡ್ತಾಯಿದ್ದಾರೆ. ಮತ್ತು ಸಣ್ಣವರು ಉದ್ಯಮಿ ಇದ್ದಾರೆ. ಅವರು ರಾಜಕೀಯಕ್ಕಿಂತ ಹೆಚ್ಚಿಗೆ ಉದ್ಯಮಿ ಅಂತ ಹೇಳ್ಬೋದಿರೋ ಆಯಿತು. ಅದು ಈ 5 ಜನರಲ್ಲ ಪ್ರಮುಖವಾಗಿ ಬಾಲಚಂದ್ರ ಜಾರಕಿಹೊಳಿ ಅವರು ಜನಪರವಾದ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಭಾಳ ಮಹತ್ವದ್ದು. ಅಂಥ ಒಬ್ಬ ವ್ಯಕ್ತಿ ಎಲ್ಲಿವರೆಗೆ ಬರೋದಿಲ್ವೋ ಮೂಡಲಗಿ ಭಾಗದಲ್ಲೇ ಅಥವಾ ಅಲಭಾವಿ ಭಾಗದಲ್ಲೇ ಅಲ್ಲಿವರೆಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಸೋಲಿಸೋದು ಬಲು ಕಷ್ಟ. ಇದಕ್ಕೆಲ್ಲ ಭವಿಷ್ಯ ನುಡಿದು ಬೇಕಾಗಿಲ್ಲ. ಕನಕ ಅಂತದ ಹಂಗೆ ಹುಣ್ಣಿಗೆ ಕನ್ನಡಿ ಬೇಕೇ ಅಂತೇಳಿ. ಹಂಗೆ ಇವತ್ತು ನಾವು ಸರಳವಾಗಿ ನೇರವಾಗಿ ಹೇಳುವಂಥದ್ದು ಏನಪ್ಪ ಅಂದ್ರೆ ಅಲಭಾವಿ ಕ್ಷೇತ್ರ ಮಾತ್ರ ತುರ್ತು ಬಚಾವ್ ಅಂತ ಅನಿಸ್ತದೆ. ಬಟ್ ಮುಂದಿನ 1.5 ವರ್ಷದಲ್ಲಿ ಏನೇನು ಆಗ್ಬೋದು ಹೇಳಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಭವಿಷ್ಯ ಕಾರಣವೂ ಅಲ್ಲ, ಮತ್ತು ಭವಿಷ್ಯದಲ್ಲಿ ನಮ್ಗೆ ನಂಬಿಕೆನೂ ಇಲ್ಲ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವ್ರು ಸರ್ವೈವ್ ಆಗ್ತಾರೆ, ಉಳಿತಾರೆ ಒಂದು ಸಣ್ಣ ನಂಬಿಕೆ. ಅದು ತಪ್ಪಾಗ್ತದೆ ಕೆಲವೊಮ್ಮೆ ಇಲ್ಲ ಅಂತಲ್ಲ. ಯಾಕಂತಂದ್ರೆ ವ್ಯವಸ್ಥೆ ಆ ರೀತಿ ಅದ. ದುಡ್ಡಿದ್ದವ್ರ ಕೈಯಲ್ಲೇ ಇಡೀ ವ್ಯವಸ್ಥೆ ಸಿಕ್ಕಿದ್ರಿಂದಾಗೆ ದುಡ್ಡು ಪ್ಲಸ್ ಒಳ್ಳೆಯ ಕೆಲಸಗಳು ಎರಡೂ ಕೂಡಿದಾಗ ಆ ವ್ಯಕ್ತಿಗೆ ಸರಳವಾಗಿ ಏನಪ್ಪ ಅಂದ್ರೆ ಬಹುಮತ ಬರ್ತದೆ, ಜನ ಅವ್ರ ಬೆನ್ನ ಇರ್ತಾರೆ ಅನ್ನೋದು ಇತಿಹಾಸ ನೋಡ್ಕೋತ ಬಂದಿದ್ವಿ. ಈಗ ಅದು ಸ್ಪಷ್ಟ ಆಗ್ತದೆ. ಆ ದಿಶೆಯಲ್ಲೇ ನಮ್ಮ ಬಾಲಚಂದ್ರ ಜಾರಕಿಹೊಳಿ ಅವರು ವಿಶೇಷವಾಗಿ ಈ ಎಲ್ಲ ದೃಷ್ಟಿ ಇಟ್ಕೊಂಡು ಅಲಭಾವಿ ಕ್ಷೇತ್ರದಲ್ಲೇ ಬಲಿಷ್ಠ ಆಗ್ತಾಯಿದ್ದಾರೆ. ಅವ್ರ ವಿರೋಧಿಗಳು ಮಾತ್ರ ಟೀಕೆ ಮಾಡ್ತಾರೆ. ಅದರಲ್ಲೂ ಮುಖ್ಯ ಅವರು ಯಾರೋ ಟೀಕೆ ಮಾಡಿದ್ರು ಗಣಪರ ಶುಗರ್ ಫ್ಯಾಕ್ಟ್ರಿದು ಇರ್ಬೋದು, ಮತ್ತೇನಿರ್ಬೋದು, ಅಲ್ಲಿ ಇಷ್ಟು ತೊಗೊಳ್ತಾರಪ್ಪ ಇಲ್ಲಿ ಇಷ್ಟು ತೊಗೊಳ್ತಾರೆ ಅಂತ ಹೇಳ್ಬೋದು. ಅವೆಲ್ಲ ಯಾರೋ ಬೇರೆ ಗಾಂಧಿ ಟೀಕೆ ಮಾಡೋದು ಜನ ಇಲ್ಲದಾರ. ಗಾಂಧಿ ಟೀಕೆ ಮಾಡೋದು, ಗೋಡ್ಸೆ ಕೊಂದವ ಭಯೋತ್ಪಾದಕ, ಅವಾಗ ದೇವರನ್ನು ಜೋಡುವಂಥ ಜನ ಇಲ್ಲಿದ್ದಾರೆ. ಅವ್ನು ಗುಡಿ ಕಟ್ಟಿ ಪೂಜೆ ಮಾಡೋ ಜನ ಇಲ್ಲಿದ್ದಾರೆ ಅಂದಾಗ ಅವ್ರ ದೃಷ್ಟಿಕೋನದು ಏನೋ ಇರಲಿ. ಈ ಮುಂಬರುವ ದಿನಗಳಲ್ಲ ಮೋಸ್ಟ್ಲಿ ಗಡಾದವ್ರು ಒಂದಿಷ್ಟೇನೋ ಅಂದ್ರೆ ಜೀವಂತಿಗೆ ಇಲ್ಲಂತಲ್ಲ. ಆದರೆ ಗಡಾದವರು ದೊಡ್ಡ ದೋಷ ಏನಪ್ಪ ಅಂತಂದ್ರೆ ಆರ್ಥಿಕ ಬಲ ಇಲ್ಲ. ಮತ್ತು ಅವ್ರಿಗೂ ನಾವು ಆಹ್ವಾನ ಮಾಡಿದ್ವಿ ಗಡಾದವ್ರಿಗೆ, ಬನ್ನಿರಿ ನಿಮ್ಮ ಜನರ ಮುಂದೆ ಹೇಳ್ರಿ ಅಂತ ಹೇಳಿ. ಯಾಕೋ ಏನೋ ಪಾಪ ಅವ್ರ ಆರೋಗ್ಯ ಮತ್ತೇನೋ ಕಾರಣ ಗೊತ್ತಿಲ್ಲ ನನಗೆ. ಆದರೂ ವಿರೋಧ ಮಾಡ್ತಾ ಇರ್ತಾರೆ. ಅವರ ವಿರೋಧ ಅಂತ ಮೆಚ್ಚುವಂಥದ್ದು. ಏನೋ ಸಣ್ಣಪುಟ್ಟು ನಮ್ಮಂಥ ಮೀಡಿಯಾಗಳು ಏನೋ ಮಾತಾಡ್ತಾರೆ. ಉಳಿದವ್ರು ಪಾಪ ದೊಡ್ಡ ಮೀಡಿಯಾಗಳಿಗೆ ಗೊತ್ತದ ನಿಮಗೆ. ಅವ್ರಿಗೆ ತಮ್ಮ ಇದಕ್ಕೆ ದುಡ್ಡು ಬಂದಾಗ ಮಾತ್ರ ಅವ್ರ ದೋಳದಾಗ ಇಂದ್ರ ಚಂದ್ರ ಅಥವಾ ಮೌನ ಆಗಿರುವಂಥ ನಮ್ಮ ಮಾಧ್ಯಮ ಗೊತ್ತದ. ಅದರಲ್ಲಿ ಮುಖ್ಯವಾಗಿ ಗೋಧಿ ಮೀಡಿಯಾ ಅಂದ್ರೆ ದುಡ್ಡಿದ್ದವರು ದುಡ್ಡು ತೊಗೊಂಡು ಪ್ರಚಾರ ಮಾಡುತ್ತೆ ಕೆಲಸ ಭಾಳ ಮಾಡ್ತಾರಲ್ಲ. ಅವ್ರು ಯಾರೇನು ಹೇಳೋ ಅವಶ್ಯಕತೆ ನಿಮಗೆಲ್ಲ ಗೊತ್ತದ. ಇನ್ನು ನಮ್ಮಂಥ ಸಣ್ಣ ಮೀಡಿಯಾಗಳು ಏನದಪ್ಪ ಅಂತಂದ್ರೆ ಆದಷ್ಟು ಸತ್ಯ ಕೆಲಸ ಮಾಡ್ತಾರೆ. ಅದರಲ್ಲೂ ಯೂಟ್ಯೂಬರ್ಸ್ಗಳು ಇವತ್ತೇನಪ್ಪ ಅಂದ್ರೆ ಇವರ ನಿಜವಾದ ಹೋರಾಟಗಾರರು ಬೀದಿ ಉಳೋದು ಅನ್ಬೇಕಾಗ್ಯದ. ಯಾಕಂದ್ರೆ ಇವತ್ತು ಬೀದಿ ಇಳಿದು ಹೋರಾಟ ಮಾಡಲಿಕ್ಕೆ ಹೊರಡ್ರೆ ಸರ್ಕಾರಗಳ ಮೇಲೆ ಏನೋ ಕೇಸ್ ಹಾಕಿ ಶಾಂತಿ ಭಂಗ